ಎಲ್ರಿಗೂ ಎಜು ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಯಾರೇನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇಟ್ಕೊಳ್ಳಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವೇನಂದರೆ ಇವಾಗ ನಿಮಗೆ ಏನಂದರೆ 25 ಮತ್ತು 26ನೇ ಕಂತಿನ ಹಣ ಏನಿದೆ ಪೆಂಡಿಂಗ್ ಇದೆ. ಸೊ ಅದು ಯಾವುದೇ ರೀತಿಯ ನಿಮಗೆ ಅಮೌಂಟ್ ಬಂದಿಲ್ಲ. ಇನ್ನು ಕೆಲವೊಂದಿಷ್ಟು ಮಹಿಳೆಯರಿಗೆ ಏನಾಗಿದೆ ಅಂದರೆ ಹೋದ ವರ್ಷ ಅಂದರೆ 2025ರಲ್ಲಿ ಏನಾಗಿದೆ ಅಂದರೆ 3 ಕಂತುಗಳು ಬಾಕಿ ಇದ್ದಾವೆ, ಅಂದರೆ 3 ಕಂತಿನ ಅಮೌಂಟ್ ಬಂದಿಲ್ಲ. ಸೊ ನೀವು ಇದರ ಬಗ್ಗೆ ಬೆಸ್ಟ್ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ DBT ಆ್ಯಪನ್ನು ಡೌನ್ಲೋಡ್ ಮಾಡಿಬಿಟ್ಟು ನಿಮ್ಮ ಆಧಾರ್ ಕಾರ್ಡನ್ನು ಅಲ್ಲಿ ಸಬ್ಮಿಟ್ ಮಾಡಿದರೆ ಸಾಕು. ಅದಕ್ಕೆ OTP ಬರುತ್ತೆ. OTPನ ಹಾಕಿದಾಗ ನೋಡ್ಬೋದು ನೀವು ಯಾವ ಇಯರಲ್ಲಿ ನಿಮಗೆ ಎಷ್ಟು ಬಂದಿದೆ ಅಂದರೆ 2023ರಲ್ಲಿ ಎಷ್ಟಿದೆ, 2024ರಲ್ಲಿ ಎಷ್ಟಿದೆ, ಮತ್ತು 2025ರಲ್ಲಿ ನಿಮಗೆ ಎಷ್ಟು ಅಮೌಂಟ್ ಬಂದಿದೆ ಅಂತ ನೋಡಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಯಾವ ಕಂತುಗಳು ನಿಮಗೆ ಬಾಕಿ ಇದ್ದಾವೆ ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ ಸಾಕು. ಯಾಕಂದರೆ ಇವಾಗ 25th ಮತ್ತು 26th ಇನ್ಸ್ಟಾಲ್ಮೆಂಟನ್ನು ಒಟ್ಟಿಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಸೊ ಅದರ ಮಾಹಿತಿ ಕೂಡ ಬಂದಿದೆ. ಸೊ ನಿಮಗೆ ಇಲ್ಲಿ ನಾನು ಅದರ ಒಂದು ಆರ್ಟಿಕಲನ್ನು ಓದಿ ಹೇಳ್ತೀನಿ ನೋಡಿ. ಇವಾಗ ಕರ್ನಾಟಕ ಸರ್ಕಾರದ ಪ್ರಮುಖ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ 2000 ನೇರ ಹಣ ಏನಾಗಿದೆ 25 ಮತ್ತು 26ನೇ ಕಂತಿನ ಹಣ ಬರ್ತಾ ಇದೆ. ಸೊ ನೀವು ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಈ ಲೇಖನದಲ್ಲಿ ಗೃಹಲಕ್ಷ್ಮಿ ಪೆಂಡಿಂಗ್ ಹಣ, DBT ಸ್ಥಿತಿ ಮತ್ತು ಏನಂದರೆ ಮುಂದೆ ಹಣ ಸರಿಯಾಗಿ ಪಡೆಯಲು ಪಾಲಿಸಬೇಕಾದ ಮುಖ್ಯ ನಿಯಮಗಳು ಅಂತ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಏನು ವರಿ ಮಾಡ್ಕೋಬೇಡಿ. ನಿಮಗೆ ಇವಾಗ ಆಲ್ರೆಡಿ ಬಂದಿದೆ ಅಂತಂದರೆ ಸೊ ಈ 4,000 ಯಾವಾಗ ಬರುತ್ತೆ ಮತ್ತು ಹೇಗೆ ಬರುತ್ತೆ ಅಂತ ಕೂಡ ಇಲ್ಲಿ ಅವರು ಹೇಳಿದ್ದಾರೆ. ಸೊ ಇದು ಬಂದುಬಿಟ್ಟು DBTಯಲ್ಲಿ ಬರುತ್ತೆ. ಸೊ ನೀವು ಇದಕ್ಕೇನು ಮಾಡಬೇಕಂದ್ರೆ ನಿಮ್ಮ ಒಂದು ಫಾರ್ ಎಕ್ಸಾಂಪಲ್ ಇವಾಗ ಏನಾಗ್ತಾ ಇದೆ ಅಂದರೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಬಂದುಬಿಟ್ಟು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ KGB ಬ್ಯಾಂಕ್ ಆಗಿ ಕನ್ವರ್ಟ್ ಆಗಿದೆ. ಸೊ ಆ ಟೈಮಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಆಗಿರೋದು ಸುಮಾರಷ್ಟು ಲಿಂಕ್ ಆಗಿದ್ದಾವೆ. ಸೊ ಇಲ್ಲಿ ಸುಮಾರಷ್ಟು ಮಹಿಳೆಯರಿಗೆ ಪ್ರಾಬ್ಲಮ್ ಬಂದಿದೆ. ಸೊ ನೀವು ಬಂದುಬಿಟ್ಟು DBTಯಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇದೆಯಾ ಅಂತ ಒಂದ್ಸಲಿ ಕನ್ಫರ್ಮ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಒಂದು NPCI ಮ್ಯಾಪಿಂಗ್ ಯಾವ ರೀತಿ ಇದೆ ಅಂತ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಮತ್ತು ಬ್ಯಾಂಕಲ್ಲಿ ಹೋಗ್ಬಿಟ್ಟು ಮತ್ತೊಮ್ಮೆ KYCಯನ್ನು ಕಂಪ್ಲೀಟ್ ಮಾಡಿಸ್ಕೊಳ್ಳಿ. ಸೊ ಇದಿಷ್ಟು ಆತಂದರೆ ನಿಮಗೆ ಏನಂದರೆ ಇವಾಗ ಪೆಂಡಿಂಗ್ ಇರೋ ಅಮೌಂಟು ಕೂಡ ಆದಷ್ಟು ಬೇಗ ಬರ್ತವೆ. ಸೊ ನೋಡ್ಬೋದು ನೀವು ಇಲ್ಲಿ ರೇಷನ್ ಕಾರ್ಡ್ KYC ಕೂಡ ಕಡ್ಡಾಯವಾಗಿರಬೇಕು. ಸೊ ನೀವು ಈ KYC ಮಾಡಿಸಿದ ನಂತರ ಆಧಾರ್ ಕಾರ್ಡ್ ಲಿಂಕ್ ಇತ್ತಪ್ಪ ಅಂತಂದರೆ ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ, ನಿಮ್ಮ ಒಂದು ಅಮೌಂಟ್ ನಿಮ್ಮ ಒಂದು ಅಕೌಂಟ್ಗೆ ಬಂದೇ ಬರುತ್ತೆ. ಸೊ ಇನ್ನು ಯಾವಾಗ ಬರುತ್ತೆ ಅಂತಂದರೆ ನೋಡಿ, ಇವಾಗ ಆಲ್ರೆಡಿ ಫೆಬ್ರವರಿ ಅಮೌಂಟನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ರಿಗೂ ಕೂಡ ಬಂದಿದೆ. ಅಂದರೆ ನೋಡ್ಬೋದು ಜನವರಿ ಯಾವ ಡೇಟ್ ಅಂತಂದರೆ ಜನವರಿ 26, ಜನವರಿ 27, ಜನವರಿ 28 ಮತ್ತು 29ನಲ್ಲಿ ಸುಮಾರಷ್ಟು ಕರ್ನಾಟಕದ ಎಲ್ಲ ಮಹಿಳೆಯರಿಗೂ ಕೂಡ ಅಮೌಂಟ್ ಬಂದಿದೆ. ಸೊ ಯಾರಿಗೆ ಈ ಡೇಟಲ್ಲಿ ಬಂದಿಲ್ಲ, ಜನವರಿ ತಿಂಗಳದು ಯಾರಿಗೆ ಬಂದಿಲ್ಲ, ನನ್ನೊಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇನ್ನು ಫೆಬ್ರವರಿ ಅಮೌಂಟ್ ಬಗ್ಗೆ ನಾನು ನಿಮಗೆ ಹೇಳೋದಾದರೆ ಫೆಬ್ರವರಿ ಅಮೌಂಟನ್ನು 17ನೇ ತಾರೀಕಿಂದ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಏನಾಗಿದೆ ಅಂದರೆ ಫೆಬ್ರವರಿ 17, 18, 19ಕ್ಕೆ ನಿಮಗೆ 2,000 ಅಮೌಂಟ್ ಬರುತ್ತೆ. ಅದಾದ ನಂತರ ಫೆಬ್ರವರಿ ಎಂಡ್ ಒಳಗಡೆ ಮತ್ತೊಂದು ಸಾರಿ ನಿಮಗೆ 2,000 ಅಮೌಂಟ್ ಬರುತ್ತೆ. ಸೊ ನೀವು ಅದನ್ನು ಏನಂದರೆ ಮಾರ್ಚ್ ತಿಂಗಳದು ಅಂತ ಅನ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ಅದು ಬಂದುಬಿಟ್ಟು ಅಕ್ಟೋಬರ್ ಮತ್ತು ಆಗಸ್ಟ್ ತಿಂಗಳಲ್ಲಿ ನಿಮಗೆ ಅಮೌಂಟ್ ಬಂದಿಲ್ಲ. ಸೊ ಇವೆರಡು ತಿಂಗಳಲ್ಲಿ ಒಂದು ತಿಂಗಳು ನಿಮಗೆ ಹೋದ ವರ್ಷ ಅಮೌಂಟ್ ಬಂದಿಲ್ಲ. ಅದು ಯಾವ ತಿಂಗಳದು ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಆ ತಿಂಗಳದ್ದು ಮತ್ತು ನವೆಂಬರ್ ಸೇರಿ ನಿಮಗೆ 4,000 ಅಮೌಂಟ್ ಬರ್ತದೆ. ಇದರ ಬಗ್ಗೆ ಯಾರು ವರಿ ಮಾಡ್ಕೋಬೇಡಿ, ಇದಷ್ಟು ನಿಮಗೆ ಅಮೌಂಟ್ ಬಂದೇ ಬರುತ್ತೆ. ಸೊ ನೀವು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಯಾವ ಮಂತಿನ ಅಮೌಂಟ್ ಬಂದಿಲ್ಲ ಅಂತ ಹೇಳಿ ಸಾಕು. ನಾನು ನಿಮಗೆ ಚೆಕ್ ಮಾಡಿಬಿಟ್ಟು ಅದು ಯಾವಾಗ ಬರುತ್ತೆ ಮತ್ತು ಅದಕ್ಕೆ ಏನು ಪ್ರಾಬ್ಲಮ್ ಇದೆ, ಏನು ಮಾಡಬೇಕು ಅಂತ ಕೂಡ ಹೇಳ್ತೀನಿ. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.